ಅಲ್ಲದನ್ನೇ ಸಮನಾಗಿ ಜಗವಲ್ಲ ಜದ್ದು ಕಣೆಯ ಸರ್ವಜ್ಞ ಅಂದಿದ್ರು. ಈ ನಾರದ ಸುಮ್ಮನೆ ಕೂತ್ಕೊಳ್ಳಾರ್ದೆ ಹೋಗಿ ಶಾರದಾದೇವಿ ಪಾರ್ವತಿ ಲಕ್ಷ್ಮಿನ ಅಂಶೆಯಲ್ಲಿ ಇರ್ತಕ್ಕಂಥ ಪತಿವ್ರತ ಧರ್ಮ ನಿಮ್ಮಲ್ಲಿಲ್ಲ. ಏನು ಹಿಂಗೆ ಹೇಳ್ತೀನಿ ನಾರದ ಮಾನವರೇ ಆಗಿರ್ಬೋದು ಹೋಗಮ್ಮ ಸೋಮನಾಥ ಅಂದ. ಆಗ ಅವರು ಶಿವನ ಬ್ರಹ್ಮನು ಮಹಾವಿಷ್ಣುನು ಆ ಒಮ್ಮನ ಹುಟ್ಟಿದ ನಿರ್ವಾಣದಲ್ಲ ಅನ್ನ ಕೇಳಿ ಅಂತ ಹೇಳಿದ್ರು. ಆಗ ಅವರು ಬಂದರು. ಅವ್ರ ಮಾತು ಕೇಳ್ಬೇಕಲ್ಲಪ್ಪ, ಕಥೆ ನಡಿಬೇಕಲ್ಲ. ಇವರು ಅತ್ರಿ ಮಹರ್ಷಿಗಳು ಒಳಗೆ ಮಲಗಿದ್ರು ಮಂಚದ ಮೇಲೆ. ಅವರು ಬ್ರಾಹ್ಮಣರು ತಾನೆ. ಆಮೇಲೆ ಅವರು ಬಂದು ಅಮ್ಮ ಭಿಕ್ಷಾ ದೇಶಿ ಅಂದ್ರು. ಬರ್ರಪ್ಪ ತಾಯಿ ಹೊಟ್ಟೆ ಹಸಿವಿಗೆ ಅನ್ನ ಕೊಡವ ಅಂದ್ರು. ಮಹಾತಾಯಿ ಗೊತ್ತಾಗಲಿಲ್ಲ, ಕೊಡ್ತೀನಪ್ಪ ಅಂದ್ಬಿಡ್ತು. ಮುಂದೆ ಬಾಯಿ ಬಿಡಿಸ್ಕೊಂಡ್ಬಿಟ್ರು. ಆಮೇಲೆ ಹುಟ್ಟಿದ ನಿರ್ವಾಣದಲ್ಲಿ ಅಂದರು. ಗುಂಡಿಗೆ ಹೊಡೆದೋಯ್ತು ಅಮ್ಮ ಅವರಿಗೆ. ಹೋಗಿ ಅತ್ರಿ ಮಹರ್ಷಿ ಎಬ್ಬರಿಸಿರು. ಸ್ವಾಮಿ ಬ್ರಹ್ಮಾದಿಗಳು ಬಂದವರು 3 ಜನ ಅಮ್ಮ ಕೇಳ್ತಾವ್ರಿ. ನಾನು ಊಂದು ಬಿಟ್ಟೆ. ಈಗ ನೋಡಿದ್ರೆ ಹುಟ್ಟಿದ ನಿರ್ವಾಣದಲ್ಲಿ ಅಂತ ಕೇಳ್ತಾರೆ. ಇದು ಯಾವ ಧರ್ಮ, ಏನು ಮಾಡಲಿ ಅಂದರು. ಮಾತು ಕೊಟ್ಬಿಟ್ಟಿದ್ದೀನಿ ಅಂತ. ಯಾವಾಗ ನಿನ್ನ ಧರ್ಮ ಅದು, ನಾನು ಹೇಳೋ ಮಾತಲ್ಲ, ಅದು ನಿನ್ನಿಂದ ಸತ್ಯ ಅಸತ್ಯ ಧರ್ಮ ಎಲ್ಲ ನಿಂದೇನೆ. ಧರ್ಮ ಸತ್ಯ ಇಂಗಡಿಸೋಕಾಲ, ಅನ್ಯಾಯ ನ್ಯಾಯ ಮಾಡ್ಬೋದು, ನ್ಯಾಯ ಅನ್ಯಾಯ ಮಾಡ್ಬೋದು. ನಾನು ಏನು ಹೇಳಾರೆ ನಿನ್ನ ಮನಸ್ಸು ಅದು, ನಾನೇನು ಮಾಡೋಕ್ಕಲ್ಲ, ನಿನ್ನ ಮನ ಅಂದರು. ಬರ್ರಪ್ಪ ಅಂದರು. ಆಗ ಕುಂಡ್ರಿಸಿರು. ಏನು ಕಾಲದಲ್ಲಿ ಏನಿತ್ತು ನನಗೆ ಗೊತ್ತಿಲ್ಲ. ಹೋದ್ರು, ನೀರೊಂದು ಹಿಡಿಯೋ ಕಾಸು ಬಿಟ್ರು, ಏನೋ ಇಷ್ಟು ತಿಂಡಿಯ ಪಂಡ್ಯ ಮಾಡಿಬಿಟ್ರು. ಆವಾಗ ಮಹಾಚುರಿಸಿ ಪಾದ ತೊಳೀತು. 3 ಜನ ಕೂತಿದ್ರು. ಮನೆಗೆಲ್ಲ ಹಿಂಗೆ ಎಸ್ಕೊಂಡ್ಬಂತು ತೀರ್ಥನ. ಆಗ ಅವರು 2 ವರ್ಷದ ಕೂಸು ಆಗ್ಬಿಟ್ರು, ಮಕ್ಕಳು ಆಗ್ಬಿಟ್ರು. ಆಗ ಬಟ್ಟೆ ಎಳ್ದಾಕ್ಬಿಟ್ರು, ನೀರೊಳ ತೊಡೋದ್ರು, ಬಟ್ಟೆ ಸ್ನಾನ ಮಾಡಿಬಿಟ್ರು. ತಗೊಂಬಂದು 3 ತೊಟ್ಲಿಕ್ಕೆ ಒಂದು ತೊಯ್ಯು. 3 ತೊಟ್ಲಿಕ್ಕೆ ಅಮ್ಮ ಅದು ಹಾಕೊಂಡು ಸಾಕಿದ್ರು. ಬರಾಗ ಏನು ಕೇಳ್ತೀಯವ್ವ ಅಂದ್ರು. ಏನು ಕೇಳಲಿಲ್ಲ. ನಾನು ಹೊಟ್ಟೆಯಲ್ಲಿ ಮಕ್ಕಳಾಗಿ ಬಿಟ್ಬಿಡಿದ್ದೀನಿ. ದೂರ್ವಾಸನೇ ಶಿವ, ದತ್ತಾತ್ರೇಯನೇ ಬ್ರಹ್ಮ, ಜಮದಗ್ನಿನೇ ವಿಷ್ಣು, ಅವಮ್ಮನ ರೇಣುಕಾದೇವಿ 2 ಹೆಂಡತಿ. ಅವಳೊಟ್ಟಿಗೆ ಪ್ರಶರ ಮುಟ್ಟಿದ್ದು. ಇವರು ಸಿದ್ಧಾರ್ಥಿ ಮೊದಲಾಗಿ ಶ್ರೀಮುಖವು ಹೆಚ್ಚಾಗ ಹಳ್ಳದಿಣ್ಣೆ ಸಮನಾಗಿ ಮನೆಗೂ ದೂರದರ್ಶನ ಬರ್ತವೆ ಅಂತ ಹೇಳಿದ್ರು. ಇಟ್ಟು ಚಾಪೆ ಮುರ್ಕಲ್ ಮಾಡಿದವರು ಕುಲಪರವಾಗಿ ಗೋಕುಲ ಬರ್ತವೆ ಅಂದ್ರು. ದುಂಡಕ್ 3 ಕಣ, ಗುಂಡಿಗೆ 3 ಎಣ, ಪರಲಂಕು ದೀಪ, 3 ಮೈಲಿಗೆ 1 ಸತ್ತೆ, 10 ಮೈಲಿಗೆ 1 ಪಟ್ನ. ಆಯ್ತಾ, ಊರು ಕಾಡು ಆಗ್ತದೆ, ಕಾಡು ಊರಾಗ್ತದೆ. ಆಯಮ್ಮನೆ ಎಲ್ಲ ಸಾರಿಬಿಟ್ರು. ಇನ್ನ ಈ ಮನೆ ಓದ್ತವೆ ಗೌಡ್ರೆ ಸ್ವಾಮಿ, ಇನ್ನ ರಟ್ಟಿನ ಮನೆ ಬರ್ತದೆ. ಅದು 40 ವರ್ಷ ಬಾಳ್ತದೆ. ನನಗೆ ತರದಕುಪ್ಪೆ ಪಂಚಾಯತಿಯಲ್ಲಿ ಹೇಳ್ತಿದ್ದೆ, ರೇ ಸ್ವಾಮಿ ಹಳೆ ಚಿಕ್ಕಮಂಗ್ಳೂರು ಸೈಡ್ ಬಂದವೆ ಇದ್ರು. ಇದು ಮುಗಿದ್ರೆ ನಮ್ಮಲ್ಲಿ ಏನೂ ಇರಲ್ಲ, ಬಂಡವಾಳ ಶಕ್ತಿನೂ ಇರಲ್ಲ, ಏನು ಮಾಡೋಕ್ಕಾಗಲ್ಲ. ಆ ಪ್ಲಾಸ್ಟಿಕ್ ಮನೆ ಬರ್ತವೆ ಸ್ವಾಮಿ. ಆಗ್ಲವರು 110, 120, 80, 90, 75, ಇವರು 20 ಬದುಕ್ತಾ ಇಲ್ಲ. ಕಾಲು ಹೋಗೋದು, ಕೈ ಹೋಗೋದು, ವಿದ್ಯುತ್ತಲ್ಲೇ ಸಾಯೋದು. ಎದ್ದೆದ್ದವಂತೆ, ಹೃದಯಾಘಾತದಂತೆ, ಒತ್ತಡದಂತೆ, ಆಟಕ್ಕಂತೆ, ಇದು ಕ್ಯಾನ್ಸರ್ ಅಂತೆ, ಲಕ್ಕಂತೆ, ಬೀಟಂತೆ, ಅವೇನೋ ಗೊತ್ತಿಲ್ಲ ಸ್ವಾಮಿ.